ನಮಸ್ಕಾರ ಸ್ನೇಹಿತರೆ. ನಮ್ಮ ಮೊದಲ ವಿಡಿಯೋದಲ್ಲಿ ನಾವು ಯಾರು, ಯಾಕೆ ಈ ಚಾನೆಲ್ ಸ್ಟಾರ್ಟ್ ಮಾಡಿದ್ದೇವೆ ಅನ್ನುವುದನ್ನು ಹಂಚಿಕೊಂಡಿದ್ದೆವು. ಇವತ್ತು ನಾವು ಎಲ್ಲರೂ ಎದುರಿಸುತ್ತಿರೋ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡುತ್ತೇವೆ. PUC ಕಾಲೇಜು, ಕೋಚಿಂಗ್ ಒಂದೇ ಸಮಯದಲ್ಲಿ ಹೇಗೆ ಮ್ಯಾನೇಜ್ ಮಾಡುವುದೆಂದು. ಇದು ನಮ್ಮ ಡೈಲಿ ರುಟೀನ್, ಸ್ಟ್ರಗಲ್, ಟಿಪ್ಸ್. ನಾವು ಟಾಪರ್ಸ್ ಅಲ್ಲ, ನಿಮ್ಮ ಹಾಗೆ ಲರ್ನರ್ಸ್. ನಮ್ಮ ಡೈಲಿ ರೊಟೀನ್, ಒಂದು ಸಾಮಾನ್ಯ ವೀಕ್ ಡೇ ಹೇಗೆ ಇರುತ್ತೆ ಎಂದು ನಾನು ಹೇಳುತ್ತೇನೆ. ಬೆಳಗ್ಗೆ ನಾವು ಕಾಲೇಜ್ಗೆ ಹೋಗುತ್ತೇವೆ. ಕಾಲೇಜ್ ಟೈಮ್ನಲ್ಲಿ ಕ್ಲಾಸನ್ನು ಫುಲ್ ಫೋಕಸ್ನಿಂದ ಅಟೆಂಡ್ ಮಾಡುತ್ತೇವೆ, ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ. ಮಧ್ಯಾಹ್ನ ಅಥವಾ ಸಂಜೆ ಕೋಚಿಂಗ್ ಕ್ಲಾಸಸ್ ಇರುತ್ತದೆ. ಕೆಲವೊಮ್ಮೆ ಕಾಲೇಜ್ನ ನಂತರ ಡೈರೆಕ್ಟ್ ಕೋಚಿಂಗ್, ಕೆಲವೊಮ್ಮೆ ಸ್ವಲ್ಪ ಗ್ಯಾಪ್ ಇರುತ್ತದೆ. ಕೋಚಿಂಗ್ನ ನಂತರ ನಾವು ಇಂದು ಓದಿದ್ದನ್ನು ರಿವೈಸ್ ಮಾಡುತ್ತೇವೆ ಅಥವಾ ತುಂಬ ಸುಸ್ತಾದರೆ ರಿಲ್ಯಾಕ್ಸ್ ಮಾಡ್ತೇವೆ. ವೀಕೆಂಡ್ ಬಂತು ಅಂದರೆ ಶನಿವಾರ ಸಂಜೆ ಅಥವಾ ಭಾನುವಾರ ಬೆಳಗ್ಗೆ ನಾವು ಸೆಲ್ಫ್ ಸ್ಟಡಿ ಮಾಡುತ್ತೇವೆ. ಎಲ್ಲ ಟಾಪಿಕ್ಸ್ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೇವೆ. ಮಿನಿಮಮ್ 1-2 ಗಂಟೆ ರಿಲ್ಯಾಕ್ಸ್ ಮಾಡ್ತೇವೆ. ಈಗ ನಾನು ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ನನ್ನು ನೀಡುತ್ತೇನೆ. ಇದು ನಮಗೆ ಸಹಾಯ ಮಾಡಿದ ಟಿಪ್ಸ್. ಎಲ್ಲವನ್ನು ಪ್ಲಾನ್ ಮಾಡೋದಕ್ಕೆ ಹೋಗಬೇಡಿ. ಬರೀ ನಿಮಗೆ ನೀಡಿರುವಂಥ ಟಾಸ್ಕ್ಸ್ ಅನ್ನು ಪ್ಲಾನ್ ಮಾಡಿ. ನೀವು ನಿಮ್ಮ ಕಾಲೇಜ್, ಕೋಚಿಂಗ್ಗೆ ಬಸ್ ಅಥವಾ ಟ್ರೈನ್ನಲ್ಲಿ ಟ್ರಾವೆಲ್ ಮಾಡುತ್ತಿದ್ದರೆ ನಿಮಗೆ ಅದುವೇ ಗೋಲ್ಡನ್ ಟೈಮ್. ಅಲ್ಲಿ ನೀವು ನೋಟ್ಸ್ ನೋಡುವುದು, ಫಾರ್ಮುಲಾಸ್ ರಿವೈಸ್ ಮಾಡುವುದು, ಅದ್ಯಾವುದು ಇಲ್ಲವೆಂದರೆ ಮುಂದಿನ ದಿನದ ಪ್ಲ್ಯಾನ್ ಅದನ್ನು ಫಿಕ್ಸ್ ಮಾಡುವುದು ನಿಮಗೆ ಒಳ್ಳೆಯ ಉಪಯುಕ್ತವಾಗಿರುತ್ತದೆ. ನಿದ್ರೆ ವೇಸ್ಟ್ ಟೈಮ್ ಅಂತ ಅನ್ಕೋಬೇಡಿ, ಯಾಕಂದರೆ ಚೆನ್ನಾಗಿ ನಿದ್ರೆ ಮಾಡಿದರೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತದೆ. ನಮಗೆ 7-8 ಗಂಟೆ ನಿದ್ದೆ ಅವಶ್ಯಕ. ಸ್ಮಾಲ್ ಬ್ರೇಕ್ಸ್ ತೆಗೆದುಕೊಳ್ಳಿ. 15 ನಿಮಿಷ ವಾಕ್ ಮಾಡಿ, ಮ್ಯೂಸಿಕ್ ಕೇಳಿ ಅಥವಾ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎನರ್ಜಿ ರೀಚಾರ್ಜ್ ಆಗುತ್ತದೆ. ನಾನು ನಮ್ಮ ಸ್ಟ್ರಗಲ್ಸ್ ಅನ್ನು ಹೇಳುತ್ತೇವೆ. ನಾವು ಹಾನೆಸ್ಟ್ ಆಗಿ ಹೇಳ್ತೀವಿ. ಕೆಲವೊಮ್ಮೆ ನಾವು ಪ್ರೊಕ್ರಾಸ್ಟಿನೇಟ್ ಆಗ್ತೀವಿ, ಕೆಲವೊಮ್ಮೆ ನಮ್ಮ ಪ್ಲಾನ್ ಮಿಸ್ ಆಗುತ್ತದೆ, ಕೆಲವೊಮ್ಮೆ ಮೋಟಿವೇಶನ್ ಕಡಿಮೆ ಆಗುತ್ತದೆ. ಆದರೆ ನಾವು ಯಾವತ್ತೂ ಕ್ವಿಟ್ ಮಾಡಿಲ್ಲ. ನಾವು ಬಿಲೀವ್ ಮಾಡ್ತೀವಿ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಮೋರ್ ದನ್ ಪರ್ಫೆಕ್ಷನ್ ಅಂತ. ಸೊ ಇದಾಗಿತ್ತು ನಮ್ಮ PUC ಪ್ಲಸ್ KCET ಜರ್ನಿ ಮ್ಯಾನೇಜ್ ಮಾಡುವ ವಿಧಾನ. ಪರ್ಫೆಕ್ಟ್ ಅಲ್ಲ, ಬಟ್ ಇದು ನಿಮಗೆ ವರ್ಕ್ ಆಗುತ್ತದೆ. ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಕಮೆಂಟ್ನಲ್ಲಿ ತಿಳಿಸಿ. ನಾವು ಕೂಡ ನಿಮ್ಮಿಂದ ಕಲಿಯುತ್ತೇವೆ. ಈ ವಿಡಿಯೋ ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನಾವು ನಮ್ಮ ಫುಲ್ ಸ್ಟಡಿ ಟೈಮ್ ಟೇಬಲ್ ತೋರಿಸುತ್ತೇವೆ. ಮಿಸ್ ಮಾಡಬೇಡಿ. ಸೊ ಬಾಯ್.